ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಬ್ಲೌಸ್ ಕಟ್ಟಿಂಗ್ ತುಂಬ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಹಾಗೆ ನಾನು ಇಲ್ಲಿ ಲೈನಿಂಗ್ ಮಡಚಿಟ್ಟಿದ್ದೇನೆ. ಬೇಕಾದಷ್ಟು ನಮಗೆ ಎಷ್ಟು ಬೇಕಷ್ಟು ಇಟ್ಟಿದ್ದೇನೆ. ಇದರಲ್ಲಿ 3 ಪೀಸ್ ಇದೆ. ಹಾಗೆ ಕೆಳಗೆ ನಾನು 1/2 ಇಂಚು ಬಿಟ್ಟಿದ್ದೇನೆ ಸ್ಟಿಚ್ಗೋಸ್ಕರ. ಆಮೇಲೆ ನಾವು ಅಳತೆ ಬ್ಲೌಸಿನ ಬ್ಯಾಕ್ ಶೇಪ್ ಉಂಟಲ್ಲ, ಅದರ ಮಧ್ಯಕ್ಕೆ ಮಾರ್ಕ್ ಹಾಕಿ ನಾವು ಅದೇ ಮಾರ್ಕಿಗೆ ಮಾರ್ಕ್ ಹಾಕಿಕೊಂಡು ಆಮೇಲೆ 1/4 ಇಂಚು ಒಳಗೆ ನಾವು ಕಟ್ಟಿಂಗ್ ಮಾಡಿಕೊಳ್ಬೇಕು. ಕಟ್ಟಿಂಗ್ ಮಾಡುವಾಗ 1/4 ಇಂಚು ಒಳಗೆ ಕಟ್ಟಿಂಗ್ ಮಾಡಬೇಕು. ಮತ್ತು ಒಮ್ಮೆ ಮಾರ್ಕ್ ಹಾಕಿದ ಮೇಲೆ ಮತ್ತೊಮ್ಮೆ ನೋಡಬೇಕು ಕರೆಕ್ಟಾಗಿ ಇದೆಯಾ ನಾವು ಮಾರ್ಕ್ ಹಾಕಿದ್ದು ಅಂತ. ಹಾಗೆ ಇಲ್ಲಿ ಕೂಡ ನೀವು ಸರಿಯಾಗಿ ಮಾರ್ಕ್ ಹಾಕಿಕೊಂಡ್ರೆ ಮತ್ತೆ ನಮಗೆ ಇದು ಫಿಟ್ಟಿಂಗ್ಸ್ ಮಾಡುವಾಗ ಕರೆಕ್ಟಾಗಿ ಬರ್ತದೆ. ಈಗ ನಾನು ಮಾರ್ಕಿಂದ 1/4 ಇಂಚು ಒಳಗೆ ಕಟ್ಟಿಂಗ್ ಮಾಡಿದ್ದೇನೆ ನೆಕ್ ಶೇಪು. ಮತ್ತು ಇಲ್ಲಿ 2 ಇಂಚು ಬಿಟ್ಟಿದ್ದೇನೆ. ಕೆಳಗಿನ ಡಾಟ್ ನಾವು ಬ್ಲೌಸಿನಲ್ಲಿ ಎಷ್ಟುಂಟು ಅಷ್ಟೇ ಇಟ್ಟರಾಯಿತು. ಬ್ಯಾಕ್ ಪೀಸ್ ರೆಡಿ ಆಯಿತು. 3 ಪೀಸು ಒಟ್ಟಿಗೆ 3 ಲೈನಿಂಗ್ ಒಟ್ಟಿಗೆ ಇಟ್ಟು ಕಟ್ ಮಾಡ್ತೇನೆ ನೋಡಿ. ಫ್ರಂಟ್ ನಾನು ಹೀಗೆ ಮಾಡ್ತೇನೆ. ಹೀಗೆ ಮಾಡಿ ನಾವು ಅಲ್ಲಿ ಬಿಡಬೇಕಂತಿಲ್ಲ, ಎಕ್ಸ್ಟ್ರಾ ಇದು ಮಾಡಬೇಕಂತಿಲ್ಲ. ಅದಕ್ಕೆ ಆ ಶೇಪಿಗೆ ಕಟ್ ಮಾಡಿದರೆ ಆಯಿತು. ಯಾಕೆಂದರೆ ಅಲ್ಲಿ ಗುಬ್ಬಿ ಪಟ್ಟಿ ಸೇರಿಸುವಾಗ ನಮಗೆ 1/4 ಇಂಚು ಈಚೆ ಸಿಗ್ತದೆ, ಅದಕ್ಕೋಸ್ಕರ. ಇಲ್ಲಿ ನಾನು ಒಂದು ಕಾಲು ಸೇರಿಸ್ತೇನೆ. ಯಾಕೆಂದರೆ ಮೇಲೆ 1/4 ಇಂಚು ಹೋಗ್ತದೆ, ಕೆಳಗೆ 1/2 ಇಂಚು ಹೋಗ್ತದೆ ಬ್ರೇಸರ್ ಪಟ್ಟಿ ಜಾಯಿಂಟ್ ಮಾಡುವಾಗ. ಮತ್ತು ಮಧ್ಯಕ್ಕೆ 1/2 ಇಂಚು ಡಾಟ್ ಹಾಕಿ ಸಿಗ್ತದಲ್ಲ, ಅದಕ್ಕೋಸ್ಕರ 1 ಕಾಲು ಇಟ್ಟಿದ್ದೇನೆ ನಾನು ಒಂದು ಕಾಲು. ಇಲ್ಲಿ ಸಹ ನಾನು 1 ಕಾಲು ಇಡ್ತೇನೆ, ಆಗ ಕರೆಕ್ಟ್ ಬರ್ತದೆ. ಯಾಕೆಂದರೆ ಮೇಲೆ 1/2 ಇಂಚು ಕೆಳಗೆ 1/2 ಇಂಚು ಸ್ಟಿಚ್ ಮಾಡಿ ಹೋಗುವಾಗ ಮಧ್ಯದಲ್ಲಿ ನಮಗೆ ಒಂದು ಡಾಟ್ ಇರ್ತದಲ್ಲ, ಆ ಡಾಟ್ ಹಾಕ್ಲಿಕ್ಕೋಸ್ಕರ ಟಕ್ಸ್ ಅಂತ ಹೇಳ್ತೇವೆ, ಅದು ಹಾಕಲಿಕ್ಕೋಸ್ಕರ ಅಲ್ಲಿ 1/2 ಇಂಚು ಬೇಕಾಗ್ತದೆ. ಹಾಗೆ ಇಲ್ಲಿ 2 ಇಂಚು ದೂರಕ್ಕೆ ನಾನು ಮಾರ್ಕ್ ಹಾಕಿದ್ದೇನೆ. ನಾವು ಮಾರ್ಕನ್ನೆಲ್ಲ ಇದು ಬ್ಲೌಸ್ ಪೀಸಿಗೆ ಹೀಗೆ ಮಾಡಿಕೊಂಡ್ರಾಯಿತು. 3 ಬ್ಲೌಸ್ ಪೀಸ್ ಇದೆ, 3ಗೆ ಕೂಡ ಒಂದೇ ಹೀಗೆ ಹಾಕಿಕೊಂಡು ಇಟ್ಟರಾಯಿತು ನಾವು. ಈಗ ನಾವು ಬ್ರೇಸರ್ ಪಟ್ಟಿ ಇದರಲ್ಲಿ ರೆಡಿ ಮಾಡಬೇಕು. ಬ್ರೇಸರ್ ಪಟ್ಟಿಗೆ ನಾವು ಅಳತೆಯಲ್ಲಿ ಎಷ್ಟುಂಟು ಅದರಿಂದ 1 ಇಂಚು ಜಾಸ್ತಿ ಇರೋದು. ಈಗ 3 ಇಂಚು ಇಟ್ಟರೆ ಅಲ್ಲಿ 4 ಇಂಚು, ಆಚೆ ಸೈಡ್ 3 ಇಂಚಿದ್ರೆ 4 ಇಂಚು, ಹಾಗೆ 3 ಇರೋದಿಲ್ಲ, 2 2.5. ಹಾಗೆ ಇದು ನಾವು ಸ್ಲೀವ್ ಎಷ್ಟು ಉದ್ದುಂಟು ಅಷ್ಟು ಉದ್ದಕ್ಕೆ ನಾವು ಲೈನಿಂಗಿಂದ ಕಟ್ ಮಾಡಿ ತೆಗೆದ್ರೆ ಆಯಿತು. ತುಂಬ ಸುಲಭ ಈ ಥರ ಮಾಡಲಿಕ್ಕೆ. ನಿಮಗೆ ತುಂಬ ಸುಲಭದಲ್ಲಿ ನಾನು ಈ ಕಟ್ಟಿಂಗ್ ಹೇಳಿಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ ಯಾಕೆಂದರೆ ಲೈನಿಂಗ್ ಸಾಕಾಗೋದಿಲ್ಲ, ಅದಕ್ಕೋಸ್ಕರ ನಾನಲ್ಲಿ ಹಾಗೆ ಇಟ್ಟು, ಅಂದರೆ ಅಲ್ಲಿಗೆ ನಾವು ಸ್ವಲ್ಪ ಜಾಯಿಂಟ್ ಕೊಡಬೇಕಾಗ್ತದೆ. ಮತ್ತು ಫಸ್ಟಿಗೆ ಎಂತ ಗೊತ್ತುಂಟ, ಫಸ್ಟಿಗೆ ನಾವು ನಾನೀಗ ಮಾಡಿದ್ದೇನೆ ಶೇಪ್ ಮಾಡಿದ್ರಲ್ಲಿ ನೀವು ಫ್ರಂಟ್ ಅಂತ ಬರೆದಿಡಬೇಕು, ಇಲ್ಲಾಂದರೆ ಚೇಂಜಸ್ ಆಗುವ ಚಾನ್ಸ್ ಉಂಟು. ಯಾಕೆಂದರೆ ನಾವು ಕೈ ಅಟ್ಯಾಚ್ ಮಾಡುವಾಗ ಚೇಂಜಸ್ ಆಗ್ತದೆ, ಅದಕ್ಕೋಸ್ಕರ ನೀವಲ್ಲಿ ಇಲ್ಲಾಂದರೆ ಮತ್ತೆ ಶೇಪ್ ಮಾಡಿಕೊಂಡ್ರೆ ಆಯಿತು. ಮತ್ತೆ ಶೇಪ್ ಮಾಡಿದರೆ ತುಂಬ ಒಳ್ಳೆಯದು. ನಾನು ಮಾತ್ರ ಇವಾಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ಫಸ್ಟಿಗೆ ಶೇಪ್ ಮಾಡಿದ್ದೇನೆ.
ಹಾಗೆ ನೋಡಿ ಕಟ್ಟಿಂಗ್ ಎಲ್ಲ ಆಯಿತು. ಈ ಕಟ್ಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಸ್ಟಿಚಿಂಗ್ ಮಾಡ್ತೇನೆ. ನಾನು ಸ್ಟಿಚಿಂಗ್ ಮಾಡ್ತಾ ಆದರೆ ವೀಡಿಯೋ ಮಾಡ್ತೇನೆ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಸಪೋರ್ಟ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.